ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀರಾಮ ಸೇವಾ ಮಂಡಳಿ ಅವರಿಂದ 71ನೇ ವರ್ಷದ ಶ್ರೀರಾಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಗುಡ್ಡದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಹನುಮನಗರ, ಬೆಂಗಳೂರು. ಶ್ರೀರಾಮ ನವಮಿಯ ಪ್ರಯುಕ್ತ ಮೊದಲನೇ ದಿನ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಅಲಂಕಾರ ಮಾಡಿದ್ದಾರೆ. ಉತ್ಸವ ಮೂರ್ತಿಗೂ ಸಹ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಸ್ವಾಮಿಗೂ ಕೂಡ 3 ದಿನಗಳ ಕಾಲ ಈ ರಾಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಮಾರ್ಚ್ 27ರಿಂದ ಮಾರ್ಚ್ 29ರವರೆಗೆ ಈ 3 ದಿನಗಳ ಅದ್ದೂರಿಯಾಗಿ ರಾಮೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಇವರೆಲ್ಲ ಶ್ರೀರಾಮ ಸೇವಾ ಮಂಡಳಿಯ ಸದಸ್ಯರು. ಪ್ರತಿಯೊಬ್ಬರು ಕೂಡ ಈ ಸೇವಾ ಮಂಡಳಿಯ ಸದಸ್ಯರು. ಇವರೆಲ್ಲ ಸೇರಿ ರಾಮೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. 2ನೇ ದಿನ ಅಂದರೆ ಮಾರ್ಚ್ 28, 2026 ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿಗೆ ಡ್ರೈ ಫ್ರೂಟ್ಸ್ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಲು ಕಣ್ಣು ಸಲ್ಲು ಅಷ್ಟು ಅದ್ಭುತವಾಗಿದೆ. ಸೊ ನಾನು ಗೌರಿ 3 ದಿನನೂ ಕೂಡ ಹೋಗಿದ್ವಿ. ಸ್ವಾಮಿಯ ದರ್ಶನ ಕೂಡ ಮಾಡ್ಕೊಂಡ್ವಿ. ಜೈ ರಾಮ್, ಶ್ರೀರಾಮ್, ಜೈ ಜೈ ರಾಮ್. ಸ್ವಾಮಿಯ 3ನೇ ದಿನ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಮಾರ್ಚ್ 29, 2026 ಭಾನುವಾರದಂದು ವಿಶೇಷವಾಗಿ ಅಲಂಕಾರ ಹಾಗೂ ಪೂಜೆಯನ್ನು ಮಾಡುತ್ತಿದ್ದಾರೆ. ಮಹಾಮಂಗಳಾರತಿ ಕೂಡ ವಿಡಿಯೋ ಮಾಡಿದ್ದೇನೆ. ಈ ಮುಂದಕ್ಕೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಶ್ರೀ ಆಂಜನೇಯ, ರಾಮ, ಲಕ್ಷ್ಮಣ, ಸೀತಾದೇವಿ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನರು ಇರಲಿ ಎಂದು ಪ್ರಯತ್ನಿಸುತ್ತೇವೆ. ವಿಶೇಷವಾಗಿ ಶ್ರೀರಾಮ ಸೇವಾ ಮಂಡಳಿಯವರ ಮೇಲೂ ಕೂಡ ಸದಾ ಇರಲಿ.
ಶ್ರೀರಾಮ ಸೇವಾ ಮಂಡಳಿಯವರಿಂದ ಸ್ವಾಮಿಗೆ ಮಹಾಮಂಗಳಾರತಿ ಆದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು. ಪಲಾವು, ಲಡ್ಡು, ಮೊಸರನ್ನ, ಅನ್ನ ಸಾಂಬಾರನ್ನ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದವನ್ನು ನೀಡುತ್ತಿದ್ದಾರೆ. ಇವರೆಲ್ಲ ಸೇವಾಕರ್ತರುಗಳು ಶ್ರೀರಾಮ ಸೇವಾ ಮಂಡಳಿಯವರು. ಸೊ ನಾನು ಗೌರಿ ಕೂಡ ಬಂದಿದ್ವಿ. ಗೌರಿ ಪ್ರಸಾದನ ಇಸ್ಕೊತಿದ್ದಾಳೆ, ನಂದು ಮತ್ತು ಅವಳದು. ನೋಡಿ, ಅಲ್ಲಿ ಪಲಾವು ಲಡ್ಡು ಕೊಟ್ಟರು, ಇಲ್ಲಿ ಅನ್ನ ಸಾಂಬಾರು ಹಾಗೂ ಮೊಸರನ್ನ ನೀಡುತ್ತಿದ್ದಾರೆ. ಸಂಜೆ ಕೂಡ ಸುಮಾರು 6:30ಕ್ಕೆ ಶ್ರೀರಾಮ, ಲಕ್ಷ್ಮಣ, ಸೀತಾ ಹಾಗೂ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಕೂಡ ಇರುತ್ತೆ. ಸೊ ಗೌರಿ ಪ್ರಸಾದ ತಿಂತಿದ್ದಾರೆ. ಸೊ ಪ್ರಸಾದ ಎಲ್ಲ ಸ್ವೀಕರಿಸಿದಾಯಿತು. ಸೊ ಎಲ್ಲ ಸೇವಾಕರ್ತಗಳು ಸೇವೆ ಮಾಡ್ತಿದ್ದಾರೆ. ಕೆಲವರು ಮೈಕಲ್ಲಿ ಹೇಳ್ತಿದ್ದಾರೆ, ಕೆಲವರು ಪ್ರಸಾದ ಸ್ವೀಕರಿಸ್ತಿದ್ದಾರೆ. ನೋಡಿ, ಗಣೇಶ ಅಲ್ಲಿ ಬಂದವ್ರಿಗೆಲ್ಲ ಪ್ಲೇಟ್ ಕೊಡ್ತಾ ಇದ್ದಾನೆ. ಸೊ ಯಾರೆಲ್ಲ ಈ ಶ್ರೀ ಗುಡ್ಡದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದು ಆ ಸ್ವಾಮಿಯ ದರ್ಶನ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಕಿನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಸೊ ಈಗ ಗೌರಿ ಕೂಡ ತಟ್ಟೆ ಕೊಡ್ತಿದ್ದಾರೆ ಗಣೇಶನಿಗೆ ಊಟಕ್ಕೆ ಕಳಿಸಿ. ಇಷ್ಟುವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಶ್ರೀರಾಮ್.